ನಾವು ಸರಿಯಾಗಿ ಆರಾಧಿಸುವುದಾದರೆ, ನಾವು ಸರಿಯಾಗಿ ಪ್ರಾರ್ಥಿಸುವುದಾದರೆ ದೇವರ ಮಹಿಮೆ ನೋಡೋದಕ್ಕೆ ಸಾಧ್ಯ. ನಾವು ಯಥಾರ್ಥವಾಗಿ ಆರಾಧಿಸುವುದಾದರೆ, ನಾವು ಯಥಾರ್ಥವಾಗಿ ಪ್ರಾರ್ಥಿಸುವುದಾದರೆ ನಿಶ್ಚಯವಾಗಿ ದೇವರ ಮಹಿಮೆಯನ್ನು ಕಾಣಲು ಸಾಧ್ಯ. ನಿಮ್ಮನ್ನು ನೋಡಿ ಒಂದು ಪ್ರಶ್ನೆ, ಪ್ರಿಯರಾದವರು, ಈ ಪ್ರಶ್ನೆ ನನಗೆ ಕೂಡ. ನಮ್ಮ ಆರಾಧನೆ ಹೇಗಿದೆ? ನಾವು ಮಾಡುವಂಥ ಸ್ತುತಿಯು ಸ್ತೋತ್ರಗಳು, ದೇವರಿಗೆ ಸಲ್ಲಿಸುವಂಥ ಘನತೆ, ಮಾನ, ಮಹಿಮೆ, ಆ ಆರಾಧನೆ ಹೇಗಿದೆ? ದೇವರ ಬೆಂಕಿ ಇಳಿದು ಬರ್ತಿದೆಯಾ? ನಾವು ಮಾಡುವಂಥ ಪ್ರಾರ್ಥನೆ ಹೇಗಿದೆ? ನಾವು ಉಪಯೋಗಿಸುವಂಥ ಪದಗಳು ಹೇಗಿದೆ? ನಮ್ಮ ಪ್ರಾರ್ಥನೆಯಲ್ಲಿ ಬರುವಂಥ ನಂಬಿಕೆ ಹೇಗಿದೆ? ನಂಬಿಕೆಯ ವಾಕ್ಯಗಳು ಹೇಗಿದೆ? ದೇವರು ಬಯಸುವಂಥದ್ದಾಗಿ ಕಾಣಲ್ಪಡ್ತಿದೆಯಾ? ದೇವರು ಇಷ್ಟಪಟ್ಟು ಬಯಸಿ ಅದನ್ನು ಲಾಲಿಸಿ ತನ್ನ ಮಹಿಮೆಯನ್ನು ತೋರಿಸುವಂಥದ್ದಾಗಿ ಕಾಣಲ್ಪಡ್ತಿದೆಯಾ? ಇಲ್ಲವಾದರೆ ಪ್ರಿಯರಾದವರೇ, ನಾವು ನಿಜವಾಗಲೂ ದೇವರ ಮಹಿಮೆಯನ್ನು ಕಾಣಬೇಕಾದರೆ ಸರಿಯಾದ ಆರಾಧನೆ, ಯಥಾರ್ಥವಾದಂಥ ಆರಾಧನೆ, ಪೂರ್ಣ ಹೃದಯದಿಂದ ಆರಾಧನೆ, ನಮ್ಮನ್ನೇ ಸಜೀವ ಯಜ್ಞವಾಗಿ ಸಮರ್ಪಿಸಿ ಮಾಡುವಂಥ ಆರಾಧನೆ, ಅದು ಮಾತ್ರವಲ್ಲ, ಯಥಾರ್ಥವಾದಂಥ ಪ್ರಾರ್ಥನೆ ಮಾಡುವಾಗ ನಿಶ್ಚಯವಾಗಿ ದೇವರ ಮಹಿಮೆಯನ್ನು ನಾವು ಕಾಣಲು ಸಾಧ್ಯ. ನಾನು ಆಗಲೇ ಹೇಳಿದೆ, ದೇವರ ಪ್ರಸನ್ನತೆ ಬೇರೆ, ದೇವರ ಮಹಿಮೆ ಬೇರೆ. ದೇವರ ಪ್ರಸನ್ನತೆ ನಾವು ಸ್ಪರ್ಶಿಸ್ತೇವೆ, ದೇವರ ಮಹಿಮೆಯನ್ನು ನಾವು ಕಣ್ಣಾರೆ ಕಾಣ್ತೇವೆ.